ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗ್ಲಿ. ಪ್ರೀತಿ ಹೃದಯ ಮಕ್ಕಳೇ, ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಾಡು. ಈ ಹೊಸ ದಿನ ದೇವ್ರು ನೋಡುವಂತೆ ಕೃಪೆ ಕೊಟ್ಟಕ್ಕಾಗಿ ದೇವ್ರು ನಮಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಹೃದಯ ಮಕ್ಕಳೇ, ಈ ದಿನ ದೇವ್ರ ಮುಂಜಾನೆ ವೇಳೆಯಲ್ಲಿ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನಿಮ್ಮನ್ನು ಆಶೀರ್ವಾದಗಳನ್ನು ಎಣಿಸಿರಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಆಶೀರ್ವಾದಗಳನ್ನು ಯಾವ ರೀತಿಯಲ್ಲಿ ನಾವು ಎಣಿಸಬೇಕೆಂಬುದಾಗಿ ಇದಕ್ಕೆ ಆಧಾರವಾಗಿ ದಾವೀದನು ಬರೆದ ಕೀರ್ತನೆ 135ನೇ ಅಧ್ಯಾಯ 3ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಪ್ರೀತಿಯ ಮಕ್ಕಳೇ, ಯಾಹುವಿಗೆ ಸ್ತೋತ್ರ, ಯೆಹೋವನು ಒಳ್ಳೆಯವನು, ಆತನ ನಾಮವನ್ನು ಕೊಂಡಾಡ್ರಿ, ಅದು ಮನೋಹರವಾಗಿದೆ. ಆಮೇನ್, ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ಯಾಹುವಿಗೆ ಸ್ತೋತ್ರ, ಯೆಹೋವನು ಒಳ್ಳೆಯವನು, ಆತನ ನಾಮವನ್ನು ಕೊಂಡಾಡ್ರಿ. ಆಮೀನ್. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ದೇವರನ್ನ ಸ್ತೋತ್ರ ಸಲ್ಲಿಸ್ತಿರ್ತೀವಿ, ಯಾವ ರೀತಿಯಲ್ಲಿ ದೇವರನ್ನ ಆರಾಧಿಸ್ತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಹೌದು ಪ್ರೀತಿಯ ಮಕ್ಕಳೇ, ಆ ಕೊಂಡಾಡುವುದರ ಮಾತ್ರ ಅವಳ ಆಶೀರ್ವಾದ ಬರುತ್ತೆ ಎಂಬುದಾಗಿ ನಾವು ಎಣಿಸದೆ, ದೇವರಲ್ಲಿ ನಂಬಿಕೆಯಿಂದ ನಾವು ಆತನಲ್ಲಿ ಜೀವಿಸಬೇಕು. ನಮ್ಮನ್ನು ದೇವರು ಆಶೀರ್ವದಿಸ್ತಾನೆ, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಅದೇ ತರ ದಾವೀದನು ಬರೆದ ಕೀರ್ತನೆ 103ನೇ ಅಧ್ಯಾಯ 1ರಿಂದ 5ನೇ ವಚನ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಬರೀತಾರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನಿನ್ನ ಜೀವಮಾನವೆಲ್ಲವನ್ನು ನಾಶದಿಂದ ತಪ್ಪಿಸುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತೆರಿಗೆ ಮಾಡುತ್ತಾನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದಾವೀದನು ಹೇಳ್ತಾನೆ, ನಾವು ಕ್ಷಮಿಸಬೇಕೆಂಬುದಾಗಿ. 3ನೇ ವಚನ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ನಾವು ಕ್ಷಮಿಸಿದರೆ, ಇತರರಿಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ನಾವು ಕ್ಷಮಿಸದೆ ಅಯ್ಯೋ ನಾನು ಇಷ್ಟ ಬಂದ ಹಾಗೆ ನಾವು ಜೀವಿಸಿದರೆ ದೇವ್ರು ಯಾವ ರೀತಿಯಲ್ಲಿ ಆಶೀರ್ವದಿಸ್ತಾರೆ ನಾವು ತಿಳಿದುಕೊಳ್ಬೇಕು. ಪ್ರೀತಿಯ ಮಕ್ಕಳೇ, ದೇವ್ರು ಹೇಳ್ತಾರೆ, ಮತ್ತೆ ಸಮಸ್ತ ರೋಗಗಳಿಂದ ನಮ್ಮನ್ನು ವಾಸಿ ಮಾಡ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳನ್ನು ನೋಡಿದಾದ್ರೆ ಯಾವ್ಯಾವ ಒಂದೊಂಥರ ರೋಗಗಳು ಬರ್ತಾ ಇದ್ದಾರೆ, ಆದರೆ ದೇವ್ರು ಹೇಳ್ತಾನೆ, ನಾನು ಸಮಸ್ತ ರೋಗವನ್ನು ವಾಸಿ ಮಾಡ್ತೇನೆ. ಅದರಿಂದ ನಮಗೆ ಆಶೀರ್ವಾದ ಕೊಡುವಂಥ ದೇವರು, ನಮ್ಮನ್ನು ಆರೋಗ್ಯ ಕೊಡುವಂಥ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ ನೋಡಿ, ಕ್ಷಮಿಸುವಂತನು ಆಶೀರ್ವಾದಕ್ಕೆ ಅಡ್ಡಿ ಇಲ್ಲದೆ ಎಲ್ಲ ಇತರ ಆಶೀರ್ವಾದಗಳನ್ನು ನಮ್ಮನ್ನು ತಡೀತದೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಇನ್ನೊಬ್ಬರಿಗೆ ಕ್ಷಮಿಸಬೇಕು. ಅಯ್ಯೋ ಸಾರಿ, ನಮಗೆ ಏನ ತಪ್ಪಾದ್ರೆ ಕ್ಷಮಿಸಿರಿ ಎಂಬುದಾಗಿ ಕೇಳುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ. ನೋಡಿ, ನನ್ನ ಮಗ ನನ್ನ ಮಗಳು ಏನೇ ತಪ್ಪು ಮಾಡಿದ್ರು ಕೂಡ ಕ್ಷಮಿಸುವಂತ ಮನಸ್ಸು ಕೊಟ್ಟಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ 5ನೇ ವಚನ ನೋಡೋದಾದ್ರೆ, ಶ್ರೇಷ್ಠ ವರ್ಗಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಆಸೆ ಏನೇ ಇದ್ರು ಕೂಡ ದೇವರು ನಮಗೆ ಆಸೆ ಇರ್ಬೋದು, ಅಯ್ಯೋ ನನಗೆ ಅದು ಬೇಕು ಇದು ಬೇಕು ಎಂಬಂತಹ ಆಶೀರ್ವಾದಗಳು ದೇವ್ರು ಕೊಡ್ತಾರೆ. ಆದರೆ ನಾವು ಯಾವ ರೀತಿಯಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಇನ್ನೊಬ್ಬರಿಗೆ ಕ್ಷಮಿಸ್ತಾ ಇದ್ದೀವಾ, ಇನ್ನೊಬ್ಬರಿಗೆ ಪ್ರೀತಿಯಿಂದ ನಾವು ನಡೀತಾ ಇದ್ದೀವಾ ಎಂಬುದು ತೀರ್ಮಾನ ಮಾಡ್ಕೊಳ್ಳಬೇಕು. ಪ್ರೀತಿಯ ಮಕ್ಕಳೇ, ಅದೇ ದಾವೀದನು ಹೇಳ್ತಾನೆ ನೋಡಿ, ಸಮಸ್ತ ರೋಗಗಳನ್ನು ವಾಸಿ ಮಾಡುವನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಸಮಸ್ತ ರೋಗಗಳನ್ನು ವಾಸಿ ಮಾಡುವಂತ ದೇವರು. ಎಷ್ಟೋ ಹಣ ಆಸ್ಪತ್ರೆಯನ್ನು ಕೊಡಬಹುದು, ಎಷ್ಟೋ ಔಷಧಿಗಳನ್ನು ತಗೊಳ್ಬಹುದು, ಆದರೆ ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ರೋಗಗಳನ್ನು ವಾಸಿ ಮಾಡ್ತೇನೆ, ನೀವು ನನ್ನನ್ನು ಒಳ್ಳೆ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಅದೇ ತರ ಇಬ್ರಿಯ ಪತ್ರಕ್ಕೆ 10ನೇ ಅಧ್ಯಾಯ 26ನೇ ವಾಕ್ಯ 27 ವಚನ ನೋಡಿದಾದ್ರೆ, ಯಾಕಂದ್ರೆ ಸತ್ಯದ ಪರಿಜ್ಞಾನವು ಹೊಂದಿದ ನಾವು. ನೋಡಿ ಪ್ರೀತಿಯ ಮಕ್ಕಳೇ, ನಾವು ದೇವರು ಜ್ಞಾನವನ್ನು ಹೊಂದಬೇಕು. ದೇವ್ರ ವಾಕ್ಯ ಹೇಳ್ತದೆ ನೋಡಿ, ಯಾವ ತರ ಅಂದ್ರೆ ಸತ್ಯದ ಜ್ಞಾನವನ್ನು ಯಾವ ತರ ಅಂದ್ರೆ 10ನೇ ಅಧ್ಯಾಯ 26ನೇ ವಾಕ್ಯ ಹೇಳ್ತದೆ. ಏನಂದ್ರೆ ನೋಡಿ, ಇಲ್ಲಿ ಹೇಳ್ತದೆ, ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕೆ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಅಂತ್ಯದ ಭಯದಿಂದ ಎದುರು ನೋಡುವ ತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ
ತೀಕ್ಷ್ಣವಾದ ಅಗ್ನಿಯು ಇವೆ ನಮ್ಮ ಮುಂದೆ ಇರುವವು. ಆಮೇನ್, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿದೆ ಮಕ್ಕಳೇ, ಯಾಕಂದ್ರೆ ಸತ್ಯದ ಜ್ಞಾನ. ಹೌದು ಪ್ರೀತಿದೆ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಸತ್ಯ ಜ್ಞಾನ ನಡೀತಾ ಇದೀವಿ ಎಂಬುದು ಬಹಳ ಮುಖ್ಯ. ದೇವ್ರ ಮಾರ್ಗದಲ್ಲಿ ನಡೀತಾ ಇದ್ದೀವಾ, ಅಥವಾ ನಮ್ಮ ಜೀವಿತದಲ್ಲಿ ಲೌಕಿಕವಾಗಿ ಜೀವಿಸಿ ನಮ್ಮ ಜೀವನ ಬಿಡದೆ ದೇವರೇ ನಿನ್ನಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಸು, ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಆಶೀರ್ವಾದದಿಂದ ನಾವು ತಿಳಿದುಕೊಂಡು ಒಳ್ಳೆ ಮಾರ್ಗದಲ್ಲಿ ನಡೆಯುತ್ತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದೆ ಮಕ್ಕಳೇ, ನಮ್ಮ ದೇವರು ಎಂದಿಗೂ ಕೈ ಬಿಡೋದಲ್ಲೇ ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದೆ ಮಕ್ಕಳೇ, ಅದೇ ತರ ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಚನ ನೋಡುವಾಗ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಹೌದು ಪ್ರೀತಿದೆ ಮಕ್ಕಳೇ, ನಾವು ದೇವ್ರ ಮಾತನ್ನ ಯಾವ ರೀತಿಯಲ್ಲಿ ಕೇಳ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅಲ್ಲಿ ಹೇಳ್ತದೆ ನೋಡಿ, ವಿಮೋಚನೆ ಕಾಂಡ 15ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೋಡ್ತೇವೆ. ಪ್ರೀತಿದ ಮಕ್ಕಳೇ, ಅಲ್ಲಿ ಹೇಳ್ತದೆ ನೋಡಿ, ಏನಂದ್ರೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನ. ಹೌದು ಪ್ರೀತಿದ ಮಕ್ಕಳೇ, ನಾವು ಸರಿಯಾದ ಮಾರ್ಗದಲ್ಲಿ ನಡಬೇಕು. ದೇವ್ರು ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾರೆ. ನಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ದೇವ್ರು ಬಿಡುಗಡೆ ಕೊಡುವಂಥ ದೇವರು. ನಮಗೆ ಯಾವ್ದು ಆಶೀರ್ವಾದ ಅಡ್ಡಿಯಾಗಿದೆಯೋ ಅದನ್ನು ಬಿಡುಗಡೆ ಕೊಡುವಂಥ ದೇವರು, ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದೆ. ಅಯ್ಯೋ ನನ್ನ ಮಗಳು ಇದ ಆಸೆ, ನನ್ನ ಮಗನಿಗೆ ಇಂಥ ಆಸೆ, ಆತನ ಆಸೆನ ಪೂರ್ತಿ ಮಾಡಬೇಕೆಂಬುದೇ ದೇವರ ಆಸೆ. ಪ್ರೀತಿದ ಮಕ್ಕಳೇ, ನನ್ನ ಮಗನಿಗೆ ಇನ್ನೂ ಹೆಚ್ಚಾಗಿ ಆಶೀರ್ವಾದದಿಂದ ನಡೆಸಬೇಕೆಂಬುದಾಗಿ ದೇವರ ಆಸೆ ಇದೆ. ಅವ್ರ ಪ್ರೀತಿದ ಮಕ್ಕಳೇ, ದೇವರ ಆ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಆತನ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿದ ಮಕ್ಕಳೇ, ಒಂದು ಸೇವಕರು ಈ ತರ ಇದ್ದರು. ರಿಚರ್ಡ್ ರೇಬರ್ಟ್ ಎಂಬಂಥ ವ್ಯಕ್ತಿ ತನ್ನ ಜೀವಿತದಲ್ಲಿ ದೇವ್ರ ಸ್ವಾರ್ಥಕ್ಕೆ ಆಗಿ ಆಸ್ಟ್ರೇಲಿಯಾಗೆ ಹೋಗಿದ್ರು. ತನ್ನ ಪ್ರಾಣವನ್ನು ಬಿಡುವಂತ ಸಮಯದಲ್ಲಿ ಕೂಡ ದೇವರು ಆತನನ್ನು ಆಶೀರ್ವದಿಸರು. ಎಲ್ಲರೂ ಕೈ ಬಿಟ್ಟರು. ಅಯ್ಯೋ, ಇಂಥ ವ್ಯಕ್ತಿ ಯಾಕೆ ಈ ತರ ದೇಶಕ್ಕೆ ಬಂದಿದ್ದಾನೆ ಅಂತ ಎಲ್ಲರೂ ಬೈತಾ ಇದ್ರು. ಆದ್ರೂ ಕೂಡ ಆತ ಆ ಮಾತನ್ನ ಇದು ಮಾಡದೆ, ದೇವರೇ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸ್ತೀನಿ, ನೀ ನಮ್ಮನ್ನು ಆಶೀರ್ವದಿಸುವಂತ ದೇವರು. ಎಂತ ಕಷ್ಟದಲ್ಲಿ ಇದ್ರು ಕೂಡ ಆತನ ದೇವರು ಆಶೀರ್ವದಿಸಿ ನಿಲ್ಲಿಸಿದ್ರು ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಎಷ್ಟೋ ಜನ ರೋಗದಲ್ಲಿ ಬಲಹೀನಲ್ಲಿ ಇರ್ಬೋದು. ಆದರೆ ಇಂದು ದೇವರು ರೋಗವನ್ನು ವಾಸಿ ಮಾಡುವಂತ ದೇವರು. ನಾನು ನಿಮ್ಮನ್ನು ಆ ರೋಗನ ವಾಸಿ ಮಾಡ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿದೆ ಮಕ್ಕಳಿಗೆ, ನಾವು ಯಾವುದಕ್ಕೂ ಚಿಂತೆ ಮಾಡದೆ ದೇವರಲ್ಲಿ ನಂಬಿಕೆಯಿಂದ ಜೀವಿಸುವಾಗ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಸಾಮ್ಯಗಳಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನೀನು ಹೇಳಿದೆ ನಿಮ್ಮ ಆಶೀರ್ವಾದನು ಎಣಿಸಿರಿ ಎಂಬುದಾಗಿ ಅಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಮಕ್ಕಳಿಗೆ ಆಶೀರ್ವದಿಸು. ಅವ್ರಿಗೆ ಬೇಕಂತೆಲ್ಲ ಸಮಸ್ಯೆಗಳನ್ನು ಬಿಡುಗಡೆ ಕೊಡು. ಒಬ್ಬರೊಬ್ಬರು ಕ್ಷಮಿಸಿ ಒಳ್ಳೆ ರೀತಿಯಲ್ಲಿ ಜೀವಿಸಂತೆ ಅವ್ರಿಗೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ, ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್.